ಒಂದು ತಿಂಗಳ ಅವಧಿಯಲ್ಲಿ ಕೊಡಗು ಜಿಲ್ಲೆಯ ವಿವಿಧೆಡೆ ಕಳೆದು ಹೋಗಿದ್ದ ಸುಮಾರು 11 ಲಕ್ಷ ರೂಪಾಯಿ ಮೌಲ್ಯದ 104 ಮೊಬೈಲ್ಗಳನ್ನು ಮಡಿಕೇರಿಯ ಸೇನಾ ಪೊಲೀಸರು ಯಶಸ್ವಿಯಾಗಿ ಪತ್ತೆ ಹಚ್ಚಿದ್ದಾರೆ. ಕೇವಲ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಮೊಬೈಲ್ಗಳನ್ನು ರಿಕವರಿ ಮಾಡುವ ಪೊಲೀಸರ ಕಾರ್ಯವೈಖರಿ ಜನಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಅವರು ಮೊಬೈಲ್ ಮಾಲೀಕರಿಗೆ ಹಸ್ತಾಂತರಿಸಿದರು. ತಂದೆಯೊಂದಿಗಿನ ಕೊನೆಯ ಫೋಟೋ, ಮಗನ ಬಾಲ್ಯದ ನೆನಪುಗಳು ಹಾಗೂ ವರ್ಷಗಳ ಹಿಂದಿನ ಸಂದೇಶಗಳನ್ನು ಮರಳಿ ಕಂಡ ಸಾರ್ವಜನಿಕರು ಆನಂದ ಬಾಷ್ಪವನ್ನು ಸುರಿಸಿದರು. ಫೋನ್ ಸಿಗಲ್ಲ ಎಂದು ಕೈ ಚೆಲ್ಲಿದ ನೂರಾರು ಜನರ ಆಸೆ ನನಸು ಮಾಡಿದ ಸೈಬರ್ ಕ್ರೈಂ ವಿಭಾಗದ ಈ ಕ್ಷಿಪ್ರ ಕಾರ್ಯಾಚರಣೆಗೆ ಈಗ ಎಲ್ಲೆಡೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇವತ್ತು ಮಡಿಕೇರಿ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಏನಿದೆ, ಕಳೆದ ಒಂದು ತಿಂಗಳಲ್ಲಿ ಸರಿಸುಮಾರು 104 ಮೊಬೈಲ್ ಕಳುವಾಗಿರುವಂತಹ ಮೊಬೈಲ್ ಫೋನ್ಸ್ಗಳೇನಿವೆ ಅದನ್ನ ನಾವು ರಿಕವರಿ ಮಾಡಿದ್ದೀವಿ. ಸೊ ಇವತ್ತು ರೆಸ್ಪೆಕ್ಟಿವ್ ಓನರ್ಸ್ ಯಾರ್ಯಾರಿದ್ದಾರೆ, ಸೊ ಅವರಿಗೆ ಇವತ್ತು ನಾವು ಅದನ್ನ ವಾಪಸ್ ಹ್ಯಾಂಡ್ ಓವರ್ ಮಾಡ್ತಿದ್ದೀವಿ. ಈ ಫೋನ್ಗಳನ್ನ CEIR ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಏನಂತ ಒಂದು ಪೋರ್ಟಲ್ ಬರುತ್ತೆ. ಸೊ ಅಲ್ಲಿ ಕಳುವಾಗಿರುವಂತಹ ಫೋನ್ಗಳ ಡೀಟೇಲ್ಸ್ ರಿಲೇಟೆಡ್ ನಾವು ಆ ಫೋನ್ಗಳನ್ನ ಪತ್ತೆ ಮಾಡಿದ್ದೀವಿ. ಸೊ ಈ ಒಟ್ಟು ಏನು ರಿಕವರಿ ಆಗಿದ್ದಾವೆ ಮೊಬೈಲ್ ಫೋನ್ಸು, ಅದರ ಮೌಲ್ಯ ಸರಿಸುಮಾರು 11 ಲಕ್ಷ ಆಗಿರುತ್ತೆ. ಸೊ ನಾವು ಸುಮಾರು 2021-22 ಮೆಜಾರಿಟಿಯಾಗಿ 2025ರಲ್ಲಿ ಕಳುವಾಗಿರುವಂತಹ ಮೊಬೈಲ್ ಫೋನ್ಸ್ಗಳನ್ನ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಮತ್ತು ಇತರೆ ಉಪವಿಭಾಗಗಳ ಒಂದು ಕೋಆರ್ಡಿನೇಷನ್ ಅಲ್ಲಿ ಪತ್ತೆ ಮಾಡಿದ್ದಾರೆ. ಇವತ್ತು ಮಡಿಕೇರಿ ಜಿಲ್ಲಾ ಪೊಲೀಸ್ ವತಿಯಿಂದ